ಯಜಮಾನನಾಗಿರುವ ದೇವ ಸ್ತೋತ್ರ ಮಾಡುತ್ತೇವೆ. 3 ದಿನಗಳ ಕಾಲ ನಮ್ಮ ಸಂಗಡ ದೇವರ ಅದ್ಭುತವಾಗಿ ಜೊತೆಯಲ್ಲಿ ಎರಡು ಸಮಯಗಳಲ್ಲಿ ನಿಮ್ಮ ಜೀವಳ ಮಾತುಗಳನ್ನು, ನಿಮ್ಮ ಕೀರ್ತನೆಗಳಲ್ಲೂ, ನಿಮ್ಮ ಸಂಗೀತಗಳನ್ನು ನಿಮ್ಮ ನಾಮವನ್ನು ಘನಪಡಿಸುವುದಕ್ಕೆ ನಮಗೆ ಕೊಟ್ಟಂತ ಅವಕಾಶಕ್ಕಾಗಿ ಸ್ತೋತ್ರ. ಈ 3ನೇ ದಿನ ಆರಾಧನೆಯಲ್ಲಿ ಕರ್ತನೆ, ಈ ದಿನ ಸ್ವಾಮಿ ನಿನ್ನ ಪರಿಶುದ್ಧವಾದ ಮೇಜು ನಮ್ಮ ಮಧ್ಯದಲ್ಲಿದೆ ಸ್ವಾಮಿ. ಇವತ್ತು ಅದರಲ್ಲಿ ನಾವು ಕೈ ಹಾಕುವುದಕ್ಕೆ, ಪಾಲುಗಾರರಾಗಲಿಕ್ಕೆ ಬಂದಿದ್ದೇವೆ ಸ್ವಾಮಿ. ದೇವ, ನಮ್ಮನ್ನು ನೀನು ಎಚ್ಚರಪಡಿಸಿ ನಿನ್ನ ಪರಿಶುದ್ಧವಾದ ಮೇಜಿನಲ್ಲಿ ಕೈ ಹಾಕುವುದಕ್ಕೆ ನಮ್ಮನ್ನು ಆಶೀರ್ವಾದ ಮಾಡು ಸ್ವಾಮಿ. ನಾವು ಮನುಷ್ಯರು, ಮಾತು ತಪ್ಪಿರುವವರು, ಕರ್ತನೆ ತಿಳಿದು ತಿಳಿಯದೆ ಕೂಡ ಸ್ವಲ್ಪ ಪಾಪಗಳನ್ನು ಮಾಡಿರ್ಬೋದು ದೇವರೇ. ಅವೆಲ್ಲವನ್ನು ಕ್ಷಮಿಸಿ ನಮ್ಮನ್ನು ದಿನದಿನಕ್ಕೂ ನೀನು ಪರಿಶುದ್ಧಪಡಿಸಿ ನಮ್ಮನ್ನು ಕರ್ತನೆ ನಿನ್ನ ಬಾಧ್ಯಸ್ಥರನ್ನಾಗಿ, ನಿನ್ನ ಸ್ವತಃ ಪ್ರಜೆಗಳಾಗಿ ನಮ್ಮನ್ನು ಕರ್ತನೆ ಸ್ಥಿರವಾಗಿ ನಿಲ್ಲಿಸುವುದಕ್ಕೆ ಶಕ್ತ ನೀನಾಗಿದೆಯಾ. ಅದಕ್ಕಾಗಿ ಸ್ತೋತ್ರ ಮಾಡುತ್ತೇವೆ ದೇವ. ಈ ಸಮಯ ಸ್ವಲ್ಪ ಸಮಯ ನಮ್ಮ ಸಂಗಡ ಮಾತಾಡಿ ದೇವ, ನಿನ್ನ ನಾಮ ಮಹಿಮೆ ಪಡಿಸಿಕೊಂಡು ನೀವು ಮಹಿಮೆ ಹೊಂದಬೇಕೆಂದು ಹೇಳಿ ಘನಮಾನ ಮಹಿಮೆ ನಿನಗೆ ಸಲ್ಲಿಸ್ತೇನೆ ಯೇಸುವಿನ ನಾಮದಲ್ಲಿ ತಂದೆ. ಹಲ್ಲೆಲೂಯಾ. ಮಾರ್ಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ ಅದರಲ್ಲಿ 3ನೇ ವಚನ ಓದಮ್ಮ. 3ನೇ ವಚನ. ಮಹಾಯಾಜಕರು ಆತನ ಮೇಲೆ ತುಂಬಾ ದೂರ ಹೇಳುತ್ತಿದ್ದರು. ಆಗ ಪಿಲಾತನು ಇನ್ನೊಂದಾವರ್ತಿ ಆತನನ್ನು, ನೀನು ಏನು ಉತ್ತರ ಕೊಡುವುದಿಲ್ಲವೇ? ಇವರು ನಿನ್ನ ಮೇಲೆ ಎಷ್ಟು ದೂರಗಳನ್ನು ಹೇಳುತ್ತಾರೆ ನೋಡು ಎಂದು ಹೇಳಿದನು. ಆದರೆ ಯೇಸು ಇನ್ನೇನು ಉತ್ತರ ಕೊಡಲಿಲ್ಲ. ಅದನ್ನು ನೋಡಿ ಪಿಲಾತನು ಆಶ್ಚರ್ಯಪಟ್ಟನು. ಯಾರ ಮೇಲೆ ದೂರ ಹೇಳ್ತಿದ್ದಾರೆ ಇಲ್ಲಿ? ಮಾತಾಡೋಣ ಎಲ್ಲರೂ ಬಾಯಿ ಇದೆಲ್ಲ. ಯಾರ ಮೇಲೆ ದೂರ ಹೇಳ್ತಿದ್ದಾರೆ ಜನ? ಯಾರ ಮೇಲೆ ದೂರ ಹೇಳ್ತಿದ್ದಾರೆ? ಹೇಳಬೇಕು, ಜೋರಾಗಿ ಹೇಳಬೇಕು. ಯಾರ ಮೇಲೆ ದೂರ ಹೇಳ್ತಿದ್ದಾರೆ? ಯಾರು ಹೇಳ್ತಿದ್ದಾರೆ? ಒಳ್ಳೆಯವರ, ಪರಿಶುದ್ಧರ, ಪ್ರೀತಿಸುವವರ, ನ್ಯಾಯವಂತರ? ಯಾರು ಹೇಳ್ತಿದ್ದಾರೆ ಈಗ ದೂರ? ಯೇಸು ಸ್ವಾಮಿಯಲ್ಲ ಯಾರು ದೂರ ಹೇಳ್ತಿದ್ದಾರೆ? ಪಾಪಿಗಳು, ಮೋಸಗಳು, ವ್ಯಭಿಚಾರಿಗಳು, ಕಳ್ಳರು, ಸುಳ್ಳರು, ಇವರೆಲ್ಲರೂ ಕೂಡ ಯೇಸು ಸ್ವಾಮಿಯಲ್ಲಿ ಏನ್ ಮಾಡ್ತಿದ್ರು? ಇಲ್ಲಿ ಅಪರಾಧವನ್ನು ಓರಿಸಿ ಇಲ್ಲದ ಸಲ್ಲದ ನಿಂದೆಯ ಮಾತುಗಳನ್ನ ಆತನ ಮೇಲೆ ಹಾಕ್ತಾ ಇದ್ರು ಕೂಡ ಹೆಂಗ್ ನಿಂತಾನಂತೆ ಸ್ವಾಮಿ? ಮಾತಾಡೋಣ ಎಲ್ಲರೂ. ಹೆಂಗ್ ನಿಂತಾನಂತೆ? ಸುಮ್ಮನೆ ನಿಂತಾನಂತೆ, ಬಾಯಿ ಮುಚ್ಕೊಂಡು ಮಾತಾಡ್ತಾ ಇಲ್ಲ, ಕಿಮ್ಮಕ್ಕಂತ ಇಲ್ಲ. ಏನಕ್ಕೆ? ಸ್ವಾಮಿ ನನ್ನ ಕಳ್ತನ ಮಾಡಿದ್ನ? ಸ್ವಾಮಿ ನನ್ನ ಪಾಪ ಮಾಡಿದ್ನಲ್ಲೇನ? ಏನ್ ಮಾಡಿದಮ್ಮ ಯೇಸು ಸ್ವಾಮಿ? ಯಾರಾದ್ರೂ ಹೇಳಿ, ಏನಾದ್ರು ಮಾಡಿದ ಅಂತ ಹೇಳ್ರಿ ನೋಡೋಣ. ಏನ್ ಮಾಡ್ದ ಯೇಸು ಸ್ವಾಮಿ? ಏನ್ ಮಾಡ್ದ ಯೇಸು ಸ್ವಾಮಿ? ಮತ್ತೆ ಯಾಕೆ ಇವ್ರ ಮೇಲೆ ದೂರನ ಹಾಕ್ತಿದಾರೆ ಯೇಸು ಸ್ವಾಮಿ ಜನ? ಯಾಕೆ ಹಾಕ್ತಿದಾರೆ ದೂರ ಆತನ ಮೇಲೆ? ಯಾಕೆ ಆತನ ಮೇಲೆ ಅಪರಾಧಗಳನ್ನು ಹೊರಿಸ್ತಾ ಇದ್ದಾರೆ? ಹಲ್ಲೆಲೂಯಾ. ಕರ್ತನ ಮೇಜಿನಲ್ಲಿ ಕೈಯಾಗಿ ತಿನ್ನುವವರೇ ಎಚ್ಚರವಾಗಿ ತಿನ್ಬೇಕಿದನ್ನ. ಪಾಸ್ಗಳು ಕೊಡ್ತಾರಂತ ಹೇಳ್ಬಿಟ್ಟು ತಗೊಂಡು ತಿಂದ್ಬಿಟ್ಟು ಹೋಗ್ಬಿಟ್ರೆ ಏನಾಗ್ತಾರಂತೆ? ನ್ಯಾಯ ವಿಚಾರಣೆಗೆ ಒಳಗಾಗ್ತಾರಂತೆ, ಬಲಹೀನರಾಗ್ತಾರಂತೆ, ರೋಗಿಗಳಾಗ್ತಾರಂತೆ, ಸ್ವಲ್ಪ ಜನ ಸತ್ತೋತಾರಂತೆ ಅಲ್ವಾ? ವಿವೇಚಿಸದೆ, ಅಂದ್ರೆ ಇದು ಕರ್ತನಲ್ಲಿರುವಂತ ಪರಿಶುದ್ಧವಾದ ಯೇಸು ಸ್ವಾಮಿಯ ದೇಹ, ಇದು ಯೇಸು ಸ್ವಾಮಿಯ ರಕ್ತ ಎಂದು ವಿವೇಚಿಸದೆ ಹೆಂಗ ಬೇಕಾರಂಗ ಇದ್ದು ಹೆಂಗ ಬೇಕಾರಂಗ ನಡೆದು ಬಂದು ಅದರಲ್ಲಿ ಕೈ ಹಾಕಿ ತಿಂದು ಯೇಸು ಸ್ವಾಮಿನ ಎಲ್ಲಿ ನಿಂದಿರಿಸಿದ್ದಾರೆ ಗೊತ್ತಾ? ಜನರು ತಪ್ಪಿಗಸ್ತನಾಗಿ ನಿಲ್ಲಿಸ್ತಾ ಇದ್ದಾರೆ ಇವತ್ತು. ಹಲ್ಲೆಲೂಯಾ. ಇವತ್ತು ಯೇಸು ಸ್ವಾಮಿಯಲ್ಲಿ ಯಾವುದೇ ತಪ್ಪು ಮಾಡೋದಕ್ಕೆ ನಿಂದಿರೋದಕ್ಕೆ ಕಾರಣ ಏನು ಗೊತ್ತಾ ನಿಮಗೆ? ಹಲ್ಲೆಲೂಯಾ, ಹಲ್ಲೆಲೂಯಾ. ಗಲಾತ್ಯ ಬರೆದ ಪತ್ರಿಕೆಯಲ್ಲಿ ಒಂದು ವಚನ ಹೇಳ್ತದೆ, 5ನೇ ಅಧ್ಯಾಯ ಅದರಲ್ಲಿ 16ನೇ ವಚನ ನೋಡ್ರಿ. ಬೇಗ 5 ಅಮ್ಮ ಮೈಕ್ ತಗೊಂಡು ಹೇಳ್ರಿ. 1 ನಿಮಿಷ. 18 ವಚನ
ಆದರೆ ನೀವು ಹಾ. ಆತ್ಮನಿಂದ ನಡೆಸಿಕೊಳ್ಳುವುದಾದರೆ ಹ್ಮ್ ನೇಮ ನಿಷ್ಠೆಗಳಿಗೆ ಅಧೀನರಲ್ಲ. ಹ್ಮ್. ಶರೀರ ಭಾವದ ಕರ್ಮಗಳು ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿಯೇ ಅವೆ. ಹಾ ಯಾವ್ಯಾವೆಂದರೆ ಯಾವ್ಯಾವೆಂದರೆ ಜಾರತ್ವ, ಜಾರತ್ವವು, ಬಂಡುತನ, ಬಂಡುತನ, ನಾಚಿಕೆಗೇಡಿತನ, ನಾಚಿಕೆಗೇಡುತನ, ವಿಗ್ರಹಾರಾಧನೆ, ವಿಗ್ರಹಾರಾಧನೆ, ಮಾಟ, ಮಾಟ, ಹಗೆತನ, ಹಾಗೆತನ, ಜಗಳ, ಜಗಳ, ಹೊಟ್ಟೆ ಕಿಚ್ಚು, ಹೊಟ್ಟೆ ಕಿಚ್ಚು, ಸಿಟ್ಟು, ಸಿಟ್ಟು, ಕಕ್ಷಭೇದ, ಪಕ್ಷಭೇದ, ಭಿನ್ನಮತ, ಭಿನ್ನಮತ, ಮತ್ಸರ, ಮತ್ಸರ, ಕುಡಿತನ, ಹುಡುಕತನ, ದುಂದೌತಣ ನೊಂದುತನ, ಇಂಥವುಗಳೇ. ಇಂಥವುಗಳೇ. ಇವು ಯಾವ ಸ್ವಭಾವಗಳು? ಶಾರೀರ ಸ್ವಭಾವಗಳು. ಹಲ್ಲೆಲೂಯ. ಇವು ಯಾರಲ್ಲಿದ್ದಾವೆ? ಇವು ಮನುಷ್ಯರಲ್ಲಿದ್ದಾವೆ. ಹಲ್ಲೆಲೂಯ. ಬೈ ಸಪೋಸ್ ಈ ಸ್ವಭಾವಗಳಲ್ಲಿ ಏನಾದ್ರೂ ಒಂದಾದ್ರೂ ಯೇಸು ಸ್ವಾಮಿಲಿದ್ದ? ಒಂದಾದ್ರೂ ಯೇಸು ಸ್ವಾಮಿಲಿದ್ದ? ಇಲ್ಲ. ಆದ್ರೆ ಇದನ್ನು ತಪ್ಪಿಗಸ್ತರಾಗಿ ನಿಲ್ಲಿಸಿದಾರೆ ದೇವರಲ್ಲಿ, ಆ ಜನರಲ್ಲಿ. ಹಲ್ಲೆಲೂಯ. ಆತನ ಮೇಲೆ ಈ ಹೊಟ್ಟೆ ಬಾಕನ್ ಬಂದ ನೋಡು, ಇವನ್ ಮೋಸ್ಗಾರ ಬಂದ ನೋಡು, ಇವನ್ ವ್ಯಭಿಚಾರಿ ಬಂದ ನೋಡು, ಇವನ್ ನಮ್ಮನ್ನು ಈಗಿನೈಸ್ತನ್ ಬಂದ ನೋಡು, ನಮ್ಮ ಮೇಲೆ ಹೊಟ್ಟೆ ಕಿಚ್ಚುಪಟ್ಟನ್ ಬಂದ ನೋಡು ಅಂತೇಳಿ ಅಲ್ಲಿ ಆ ಪಿಲಾತನ ಮುಂದೆ ಅಲ್ಲಿರುವ ಜನರೆಲ್ಲ ಆತನ ಮೇಲೆ ಅಪರಾಧ ಹೊರಿಸಿದ್ದಾರೆ. ಇದಕ್ಕೆ ಕಾರಣರು ಯಾರಪ್ಪ ಅಂದ್ರೆ, ಇವತ್ತು ದರ್ಜಾಗಿ ಬಂದು ಕರ್ತನ ಮೇಜಿನಲ್ಲಿ ನಾನು ಯಾವ ತಪ್ಪು ಮಾಡಿಲ್ಲ ಅಂತ ಕೈ ಹಾಕುವವರ ತಪ್ಪುಗಳಿಂದಲೇ ಯೇಸು ಕ್ರಿಸ್ತನ ಅವತ್ತಲ್ಲಿ ಮೌನವಾಗಿ ನಿಂದಿರಬೇಕಾಯ್ತು. ಹಲ್ಲೆಲೂಯ, ಹಲ್ಲೆಲೂಯ. ಯೇಸು ಕ್ರಿಸ್ತನಲ್ಲಿ ನಿಂದುವುದಕ್ಕೆ ಕಾರಣ ಏನು ಗೊತ್ತಾ? ನನ್ನಂತ ವ್ಯಭಿಚಾರಿನ ದೇವರು ಇವತ್ತಿಲ್ಲಿ ನಿಲ್ಲಿಸಬೇಕಂದ್ರೆ ಅವತ್ತು ಆತನಲ್ಲಿ ಮೌನವಾಗಿ ನಿಲ್ಲಬೇಕಾಗಿತ್ತು. ಹಲ್ಲೆಲೂಯ. ನನ್ನಂತ ಹೊಟ್ಟೆ ಕಿಚ್ಚು ಉಳ್ಳವನನ್ನು ಇಲ್ಲಿ ತನ್ನ ಮಗನಾಗಿ ನಿಲ್ಲಿಸಬೇಕಂದ್ರೆ ಅವತ್ತಲ್ಲಿ ಮೌನವಾಗಿರ್ಬೇಕು. ಬೈ ಸಪೋಸ್ ಆತನನ್ನು ಬಾಯ್ ತೆರೆದೆ ನಾನೇನ್ ತಪ್ಪು ಮಾಡಿನಂತ ಕೇಳಿದ್ರೆ ನನ್ನ ತಪ್ಪು ಆತನ ಒತ್ತುಕೊಳಕ್ ಆಗಲ್ಲ. ನಾನ್ ಮಾಡಿದ ತಪ್ಪು ಆತನ ಒತ್ತುಕೊಳಕ್ ಆಗಲ್ಲ. ನಮ್ಮೆಲ್ಲರ ತಪ್ಪು ಆತನು ಒತ್ತುಕೊಂಡಿರುವುದರಿಂದ ಆತನು ಒಂದು ಮಾತು ಮಾತಾಡಿದ್ರೆ ನನ್ನ ತಪ್ಪು ಬಿಟ್ಟಂಗಾಗುತ್ತೆ. ಹಲ್ಲೆಲೂಯ. ಬಿಟ್ರೆ ನೀನು ನಾನು ಏನಾಗ್ತೀವಿ? ರಕ್ಷಣೆಯಲ್ಲಿ ಇಲ್ಲದವರಾಗ್ತೀವಿ. ಹಲ್ಲೆಲೂಯ. ದೇವರು ಬಂದಿರೋ ಉದ್ದೇಶ ನನ್ನನ್ನು ರಕ್ಷಣೆ ಮಾಡೋದಕ್ಕೆ ಈ ಲೋಕದಲ್ಲಿ. ಹಲ್ಲೆಲೂಯ. ಆಗಿರುವುದರಿಂದ ಭಕ್ತನ ಹೇಳ್ತಾನೆ, ಪಾಲುಗಾರ ದೇಹಂ ಪೈನ పాపాత్మల కొరడాలెన్నో పాలుగారె దేహం పైన పాపాత్మల కొరడాలెన్నో నాట్యమాడినారు అపవాస చేసినారు నాట్యమాడినారు అపవాస చేసినారు నోరు తెరువలేదాయ ప్రేమ బదల పలకలేదాయ ఎవరి కోసమో ఓ నీ కోసమే నా ಕೋಸಮೇ ಅಲ್ವಾ? ಜನ ನಿಂದೆ ಅವಮಾನಗಳ ದೇವರ ಮೇಲೆ ಆಗ್ತಿದ್ರು ಕೂಡ ಮೌನವಾಗಿ ನಿಂತುಕೊಂಡಿದೆ. ಯಾತಕ್ಕೋಸ್ಕರ ಗೊತ್ತಾ? ನಿನ್ನ ನನ್ನ ಪಾಪಗಳ ನಿಮಿತ್ತವಾಗಿ, ನಿನ್ನ ನನ್ನ ಬೈ ಸಪೋಸ್ ಅದನ್ನೇನು ಒಂದು ಮಾತು ತೆಗೆದಿ ನಾನೇನು ಮಾಡಿಲ್ಲ ಅಂದಿದ್ರೆ ನಿನ್ನ ನನ್ನ ಪಾಪಗಳು ತೀರಿ ಹೋಗ್ತಿದ್ದಿಲ್ಲ, ನಿನ್ನ ನನ್ನ ಶಾಪಗಳು ತೀರಿ ಹೋಗ್ತಿದ್ದಿಲ್ಲ, ನಿನ್ನ ನನ್ನ ಜನ್ಮ ಪಾಪ, ನಿನ್ನ ನನ್ನ ಕರ್ಮ ಪಾಪ ನಮ್ಮಿಂದ ತೊಳಿಲಿಕ್ಕೆ ಸಾಧ್ಯವೇ ಇರ್ತಿದ್ದಿಲ್ಲ. ಇವೆಲ್ಲವನ್ನು ತೆಗೆದುಹಾಕುವುದಕ್ಕೆ ಕರ್ತನು ಆ ದಿನ ಮೌನವಾಗಿ ನಿಂತುಕೊಳ್ತಾ ಇದ್ದಾನೆ. ಯಾವ ತಪ್ಪು ಮಾಡಿಲ್ಲದ್ರೂ ಕೂಡ ಆತನು ಮೌನವಾಗಿ ನಿಂತುಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರ ಮಕ್ಕಳೇ, ಅಂತ ಮೌನವುಳ್ಳ ಸ್ವಭಾವ ಇವತ್ತು ನಮ್ಮ ಮಧ್ಯದಲ್ಲಿದೆ. ಅಂತ ದೀನತ್ವವುಳ್ಳ ಶರೀರ ನಮ್ಮ ಮಧ್ಯದಲ್ಲಿದೆ. ಅಂತ ದಯ ತೋರಿಸಿರುವ ಆ ಒಂದು ರೊಟ್ಟಿ ನಮ್ಮ ಮಧ್ಯದಲ್ಲಿದೆ. ಅಂತ ಒಂದು ಮೌನತೆ ಉಳ್ಳ ಆ ಮನಸ್ಸು ಇವತ್ತು ನಮ್ಮ ಮಧ್ಯದಲ್ಲಿದೆ. ಆ ತಿರಿ ಯಾರಾದ್ರೂ ಇದ್ರೆ, ಹಂಗೆ ಯಾರಾದ್ರೂ ಇದ್ರೆ ಆ ಮನಸ್ಸಲ್ಲಿ ಕೈ ಹಾಕ್ರಿ. ಆ ತರ ಯಾರಿಗಾದ್ರೂ ಆ ಜೀವನ ಇದ್ರೆ ಏನಾಕ್ರಿ ಇವಾಗ ಅಂತ ಒಂದು ಹೃದಯದಲ್ಲಿ ಕೈ ಹಾಕ್ರಿ. ಇವಾಗ ನೀವು ಕೈ ಹಾಕ್ತಿರೋದು ಯಾರಿಗೆ ಗೊತ್ತಾ? ಯಾರಲ್ಲಿ ಕೈ ಹಾಕ್ತಿದ್ದೀರಿ ನೀವೆಲ್ಲರೂ? ಯೇಸು ಸ್ವಾಮಿ ಹೃದಯಕ್ಕೆ ಕೈ ಹಾಕ್ತಿದ್ದೀರಾ? ಹಲ್ಲೆಲೂಯಾ. ಯೇಸು ಸ್ವಾಮಿ ದೇಹಕ್ಕೆ ಕೈ ಹಾಕ್ತಿದ್ದೀರಾ? ಯೇಸು ಸ್ವಾಮಿ ಮಾಂಸಕ್ಕೆ ಕೈ ಹಾಕ್ತಿದ್ದೀರಾ? ಯಾರೋ ಪಾಸ್ಟರ್ ಹೇಳ್ದ ಸ್ತೋತ್ರ ಮಾಡಿ ಕರ್ತನ ಮೇಲೆ ತಗೊಂಡು ಮಜಾ ಮಾಡಂದ್ರೆ ಮಜಾ ಆಗೋದು ಬೇರೆ, ಆಮೇಲೆ ನಿನ್ನ ನನ್ನ ಜೀವಿತದಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರು ಪರಿಶುದ್ಧರಲ್ಲ, ಪರಿಶುದ್ಧ ಪಡಿಸ್ಬೇಕಂದ್ರೆ ದೇವರು ಬಂದಿರೋದು ನಮ್ಮ ಮಧ್ಯದಲ್ಲಿ. ಯಾರು ಪರಿಶುದ್ಧರಲ್ಲ, ನಾವ್ಯಾರು ಪರಿಶುದ್ಧರಲ್ಲ. ಲೋಕದಿಂದ ನೋಡುವಾಗ, ಪರಲೋಕದಿಂದ ನೋಡುವಾಗ ಭೂಮಿಯಲ್ಲಿ ಒಬ್ಬರುಗಡೆ ಏನಾಗಿಲ್ಲಂತೆ, ಏನ್ ಕಂಡಿಲ್ಲ ಅಂತ ಆತನ ಕಣ್ಣಿಗೆ? ನೀತಿವಂತರು ಕಂಡೇ ಇಲ್ಲಂತೆ. ಅದಕ್ಕೆ ಆ ನೀತಿವಂತರು ಈ ಲೋಕಕ್ಕೆ ಬರ್ಬೇಕಾಯ್ತು.
ಇವಾಗ ಎಷ್ಟು ಜನ ಆ ನೀತಿವಂತರ ರಕ್ತದಲ್ಲಿ ತೊಳೆಯಲ್ಪಟ್ಟವರಾಗಿದ್ದೀರಿ ಇಲ್ಲಿ? ನಾನು ಆ ನೀತಿವಂತರ ರಕ್ತದಲ್ಲಿ ತೊಳೆಯಲ್ಪಟ್ಟವರಾಗಿದ್ದೇನೆ. ಹಲ್ಲೆಲೂಯಾ. ನೀವ್ಯಾರು ತೊಳೆಯಲ್ಪಟ್ಟಿಲ್ವಾ ಆ ನೀತಿವಂತರ ರಕ್ತದಲ್ಲಿ? ನಿಮಗೆ ಡೌಟ್ ಇದೆ. ಯಾಕಂದ್ರೆ ಪಟ್ಟಣ ಅಂತಂದ್ರೆ ಏನ್ ಹೇಳ್ತಾನೋ ಪಾಸ್ಟರ್ ಗೊತ್ತಿಲ್ಲ ಅಂತ ಅಲ್ವಾ? ಎಸ್, ತೊಳೆಯಲ್ಪಟ್ಟವನ್ ಹೆಂಗಿರ್ತಾನಂತೆ? ಹೊಟ್ಟೆ ಕಿಚ್ಚಿರಲ್ಲ ಅವನ ಹತ್ರ. ಹೊಟ್ಟೆ ಕಿಚ್ಚಿದ್ದ ಯೇಸು ಸ್ವಾಮಿ ಹತ್ರ ಇದ್ದ ಹೊಟ್ಟೆ ಕಿಚ್ಚ? ಕೋಪಿಸ್ಕೊಳ್ಳುವಂತ ಸ್ವಭಾವ ಇದ್ದ? ಹುಡುಕತನ ಇದ್ದ? ವ್ಯಭಿಚಾರತನ ಇದ್ದ? ಈಗ ಈ ಮಗಳು ಓದಿದ ಒಂದು ವಿಷಯದಲ್ಲಿ ಏನಾದ್ರೂ ಒಂದಾದ್ರೂ ದೇವರ ಹತ್ರ ಇತ್ತ? ಯೇಸು ಸ್ವಾಮಿ ಹತ್ರ ಇಲ್ಲ. ಆದ್ರೂ ಕೂಡ ಆತನ ಏನ್ ಮಾಡ್ತಿದ್ದಾನೆ ಅಲ್ಲಿ? ಸುಮ್ಮನೆ ನಿಂತ್ಕೊಂಡಿದ್ದಾನೆ. ಯಾಕೆ? ನಿನ್ಗೋಸ್ಕರ, ನನ್ಗೋಸ್ಕರ, ನಿನ್ನ ಪಾಪದಗೋಸ್ಕರ, ನನ್ನ ಪಾಪದಗೋಸ್ಕರ. ನಾನೊಬ್ಬ ಹುಡುಗ ಆಗಿದ್ದೆ. ಬೈ ಸಪೋಸ್ ಯೇಸು ಸ್ವಾಮಿ ನಾನು ಕುಡಿದಿಲ್ಲ ಅಂತಂದ್ರೆ ನನ್ನ ಪಾಪ ಯಾರು ಹಲೋ? ಬೈ ಸಪೋಸ್ ನಾನು ವ್ಯಭಿಚಾರಿ, ನನ್ ವ್ಯಭಿಚಾರದ ಪಾಪ ತೆಗಿಬೇಕಂದ್ರೆ ಅಲ್ಲೇ ಇದು ವ್ಯಭಿಚಾರ ಮಾಡಿದನ ಅದ್ರ ಸುಮ್ಮನೆ ಇರ್ತೇನೆ. ಯಾಕಂದ್ರೆ ನನ್ನ ಪಾಪ ಅದು ಉಟ್ಕೊಂಡಿದ್ದಾನೆ. ಕರ್ತನ ಮೇಜಲ್ಲಿ ಕೈ ಹಾಕುವ ದೇವರ ಮಕ್ಕಳೇ, ದಿನ ದಿನಕ್ಕೂ, ವರ್ಷ ವರ್ಷಕ್ಕೂ, ತಿಂಗಳು ತಿಂಗಳಿಗೂ ನಾವು ದೇವರಿಗಾಗಿ ಸಾಯುವವರಾಗಿ ಸಿದ್ಧವಾಗಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ನಾನು ಹೇಳ್ತೀನಿ ನೋಡ್ರಿ, ಈ ಪರಿಶುದ್ಧವಾದ ಕಾರ್ಯ ಇದೆಯಲ್ಲ, ಇದು ಪರಿಶುದ್ಧತೆಯಿಂದ ಅರ್ಥ ಮಾಡ್ಕೊಂಡೆ ಕೈ ಹಾಕ್ಬೇಕಿಲ್ಲ. ಹಲ್ಲೆಲೂಯಾ. ಸುಮ್ಮನೆ ಹಂಗೆ ಹಿಂಗೆ ಹಾಕಕ್ ಹೋಗ್ಬೇಡಿ. ಹಲ್ಲೆಲೂಯಾ. ಫಸ್ಟ್ ಕೆಲಸ ಏನ್ ಗೊತ್ತಾಗದು ನಮಗೆ? ಫಸ್ಟ್ ಕೆಲಸ ಏನ್ ಗೊತ್ತಾಗದು? ನ್ಯಾಯ ವಿಚಾರಣೆಯಲ್ಲಿ ಏನಾಗ್ತಿದೆ? ತೀರ್ಪಿಗೊಳಗಾಗ್ತಿ ಅಂತೆ. ಹಲ್ಲೆಲೂಯಾ. ನ್ಯಾಯ ವಿಚಾರಣೆ, ತೀರ್ಪು ಎಲ್ಲಿ ಗೊತ್ತಾ ನ್ಯಾಯ ವಿಚಾರಣೆ ಆಗೋದು? ಎಲ್ಲಾಗ್ತದೆ ಇದು? ಪರಲೋಕದ ಮುಂದೆ ನ್ಯಾಯ ವಿಚಾರಣೆ ಆಗ್ತದೆ. ಅಲ್ಲಿ ನೀನು ಒಳಗಾಗ್ತಿ ನ್ಯಾಯ ವಿಚಾರಣೆಗೆ. ಅವ ನಿನಗೆ ಪರಲೋಕ ಇಲ್ಲ ಅಲ್ವಾ? ಇಷ್ಟು ವರ್ಷ ಕರ್ತನ ಮೇಲೆ ಕೈ ಹಾಕಿದೆ, 100 ವರ್ಷ ಬದುಕಿದೆ, ಆದ್ರೆ ನಿನ್ ಪರಲೋಕ ಇಲ್ಲ. ಕಾರಣ ಏನು? ಅದನ್ನು ವಿವೇಚಿಸಿದೆ, ತಿಂದು ನಾನಾ ರೀತಿಯಲ್ಲಿ ಜೀವಿಸಿದೆ. ಎರಡನೇದು ಏನಂತೆ ಗೊತ್ತಾ? ಶಾರೀರಿಕವಾಗಿ ಇಲ್ಲೇ ಮನುಷ್ಯನಿಗೆ ಏನಾಗ್ತಾನಂತೆ? ಬಲಹೀನನಾಗ್ತಾನಂತೆ. ಏನಾಗ್ತಾನಂತೆ? ಬಲಹೀನನು. ಅವನಲ್ಲಿ ಎಲ್ಲ ಮಾಡ್ಬೇಕನ್ನೋದು ಇರ್ತದೆ, ಆದ್ರೆ ಮಾಡಕ್ ಮುಂದೆ ಹೋಗೋದು ಮನಸ್ಸಿರಲ್ಲ. ಸೋತು ಹೋದವನಾಗಿ ಕೂತ್ಬಿಡ್ತಾನೆ. ಏನೇ ಮಾಡ್ಬೇಕಂದ್ರೆ ಅವನಿಗೆ ಪ್ರಾರ್ಥನೆ ಮಾಡ್ಬೇಕಂತ ಆಲೋಚನೆ ಇರ್ತದೆ. ಚಕ್ಕಂದ ಮೊಬೈಲ್ ತೆಗೆದುಕೊಂಡ ನನಗೋ ಆ ಮೊಬೈಲ್ ಒಳಗೆ ಹೋಗ್ಬಿಡ್ತಾನ. ಅವನೊಳಗೊಂದು ಬಲಹೀನತೆ. ಇಂಥ ನಾನಾಕಾರ ಬಲಹೀನತೆಗಳನ್ನು ಸಮಯ ಇಲ್ಲದ ನಾನು ಬೇಗನೆ ಹೇಳಿ ಮುಗಿಸ್ತೀನಿ. ಹಲ್ಲೆಲೂಯಾ. ಈ ರೀತಿಯಾದಂತ ಬಲಹೀನತೆಗಳು ಉಳ್ಳಂತವರಾಗಿ ಬಲಹೀನತೆಗೊಳಗಾಗ್ತಾರೆ ಎಷ್ಟೋ ಜನ. ಆ ಬಲಹೀನತೆಗೊಳಗಾದ್ರೆ ದೇವರ ಹತ್ರ ಇರ್ಲಿಕ್ಕೆ ಸಾಧ್ಯನಾ? ಪರಲೋಕಕ್ಕಾಗುತ್ತಾ? ಎಷ್ಟೋ ಜನರು ರೋಗಕ್ಕೆ ಒಳಗಾಗ್ತಾರಂತೆ ಅಲ್ವಾ? ಬಹಳ ಜನರು ರೋಗಗಳಿಂದ ಬಿಡುಗಡೆ ಹೊಂದಿಕೊಂಡು ಬರಕ್ ಆಗ್ತಿಲ್ಲ. ಯಾಕೆ? ಎಷ್ಟೋ ಜನ ರೋಗಗಳಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯವಾಗ್ತಿದೆ. ಕಾರಣ ಯಾಕೆ? ಅವರು ಪರಿಶುದ್ಧವಾಗಿ ದೇವರ ರಕ್ತದಲ್ಲಿ ಕೈ ಹಾಕಿರೋದ್ರಿಂದ ಅವರ ರೋಗ ಇದ್ರೂ ಕೂಡ ಗುಣಪಡಿಸಿಕೊಂಡು ಬರೋದಕ್ಕೆ ಸಾಧ್ಯವಾಗ್ತದೆ. ಯಾಕಂದ್ರೆ ಕ್ರಿಸ್ತನ ರಕ್ತ ಸಕಲ ಪಾಪವನ್ನು ಅದೇನ್ ಮಾಡುವಂತದ್ದಾಗಿದೆ? ಶುದ್ಧಿ ಮಾಡುವಂತದ್ದಾಗಿದೆ. ಸಕಲ ರೋಗವನ್ನು ಗುಣಪಡಿಸುವಂತದ್ದಾಗಿದೆ. ಹಲ್ಲೆಲೂಯಾ. ಆಗಿರುವುದರಿಂದ ಪ್ರಿಯ ದೇವರ ಮಕ್ಕಳ ಎಷ್ಟೋ ಜನ ರೋಗಿಗಳಾಗಿ ಈ ಲೋಕದಲ್ಲಿ ಜೀವಿಸಿದ್ದಾರೆ ಕ್ರೈಸ್ತರು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ ಹೇಳುತ್ತೇನೆ. ಈ ಮುಂಜಾನ ವೇಳೆಯಲ್ಲಿ ನಾವು ಕರ್ತನನ್ನು ನಿಜವಾಗ್ಲಿ ನಾನು ಹೇಳುತ್ತೇನೆ, ಮೌನಪಡಿಸುವಂತ ಕಾರ್ಯಗಳು ನಾವೆಲ್ಲರೂ ಈಗಲೂ ಮಾಡ್ತಾ ಇದ್ದೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳು ಯಾವಮ್ಮ? ಮತ್ತೊಂದ್ಸಲ ಓದಪ್ಪ, ಓದು. ವಿಗ್ರಹಾರಾಧನೆ ಪ್ರಸಿದ್ಧವಾಗಿವೆ ಯಾವೆಂದರೆ ಜಾರತ್ವ, ಬಂಡತನ. ಬಂಡತನ ಎಷ್ಟೇ ಹೇಳು, ನಾನು ಇಷ್ಟೇ, ನೀನ್ ಎಷ್ಟವಾಗಿ ಒಂದು ಕಂಪ್ನಿಯಲ್ಲಿ ಅವ್ನು ನೀನು ಕಸ ಹೊಡೆದ್ರೆ ಕಸ ಬಾಯಿ ಮುಚ್ಕೊಂಡು ನೋಡ್ತೀಯ ಅಲ್ಲಿ. ನಾನು ಕಸ ಹೊಡೆಲ್ಲ, ನಾನು ಚೇರ್ ಮೇಲೆ ಕುಂದಿರ್ತೀನಿ ಅಂತೀಯ ಅಲ್ಲಿ. ಅವ್ನಿಗೆ ಎಷ್ಟು ಹೇಳಿದ್ರು ಕೂಡ ಕಸ ಹೊಡಿತಿಲ್ಲಪ್ಪ ಅಂತ ಹೇಳಿ ಏನ್ ಮಾಡ್ತಾನೆ ಅವನು? CC ಕ್ಯಾಮ್ರಾ ಚೆಕ್ ಮಾಡಿ ಹೋಗ್ತೀವಿ, ಫಸ್ಟ್ ಅವ್ನು ಗೇಟ್ ಹೊರಗೆ ಬಿಸಾಕ್ರ ಅಂತ ಹೇಳ್ತಾನೆ. ನಾನು ದೇವ್ರು ಏನಾದ್ರು ಗೇಟ್ ಹೊರಗೆ ಬಿಸಾಕಂಗೆ ಇದ್ದಿದ್ರಿಗಿನ ಇಲ್ಲಿ ಒಬ್ಬರು ಕೂಡ ಕುಂದಿರ್ತಿದ್ದಿಲ್ಲ ನಾವು ಯಾರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ ಗೊತ್ತಾ ದೇವರ ಮಕ್ಕಳಿಗೆ? ನಿಜವಾಗ್ಲೂ ನಾನು ಒಂದು ಕ್ರೈಸ್ತತ್ವವನ್ನು ಈ ಲೋಕದಲ್ಲಿ ಹಬ್ಬಲಾರದಕ್ಕೆ ಕಾರಣ ಏನು ಗೊತ್ತಾ? ಹಲ್ಲೆಲೂಯಾ. ಯೇಸು ಸ್ವಾಮಿ ಪಟ್ಟಂತ ಒಂದು ಪ್ರಾಯಸ್ಸು ಕೂಡ ನಮ್ಮ ಹೃದಯದಲ್ಲಿ ಯೋಚನೆ ಮಾಡದೆ ಜೀವಿಸ್ತಿರೋದ್ರಿಂದ, ಯೋಚನೆ ಮಾಡಿ ಜೀವಿಸ್ತಿದ್ರೆ ಪ್ರತಿದಿನ 10 ಜನಕ್ಕೆ ನಾವು ರಕ್ಷಣೆಗಳಿಗೆ ನಡೆಸಬಹುದು. ಪ್ರತಿ ಡೇ ತಿಳ್ಕೊಂಡವ್ರು ಏನ್ ಮಾಡ್ತಾ ಇದಾರೆ ಗೊತ್ತಾ? ಇವತ್ತು
ನಾನು ಕಳೆದ ದಿನ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೆ, ಒಬ್ಬ ಯವನಸ್ಥನು ಅವನು ಒಂದು ದಿನದಲ್ಲಿ ದೊಡ್ಡ ರೌಡಿಯಾಗಿ ಬದುಕಿದ್ದವನು. ಅವನು ಇವತ್ತು ಟಿ ಶರ್ಟ್ ತುಂಬಾ ವಾಕ್ಯಗಳು ಬರ್ಕೊಂಡು ಸರ್ಕಲ್ಗಳಲ್ಲಿ ನಿಂತ್ಕೊಂಡು ದೇವ್ರ ಸ್ವಾರ್ಥ ಮಾಡ್ತಿದ್ದಾನೆ. ಹಲೋ, ನಾನು ಅನ್ಕೊಳ್ತೀನಿ, ದೇವ್ರು ನಿಜವಾಗ್ಲೂ ಹೇಳ್ತೀನಿ, ದೇವರಿಗೆ ಮಾರ್ಪಡೋರು ಎಂತಾರಪ್ಪ ಅಂದ್ರೆ ರೌಡಿಗಳು, ಹುಡುಗರು, ವ್ಯಭಿಚಾರಿಗಳೇ ನಿಜವಾಗ್ಲೂ ಮಾರ್ಪಡೋರು. ಹಲ್ಲೆಲೂಯ. ನಾನು ಒಳ್ಳೆಯವರನ್ನ ಯಾರು ಮಾರ್ಪಡಲ್ಲ ಅಂತ ನಾನು ಅನ್ಕೊಳ್ತೀನಿ. ಹಲ್ಲೆಲೂಯ. ನೀನ್ ಬೇಕಾದ್ರೆ ಸೇವಕರುಗಳು ಲೀಸ್ಟ್ಗಳು ತೆಗೀರಿ, ಮತ್ತೆ ಅವ್ರ ಲೀಸ್ಟ್ ಎಲ್ಲ ಒಂದು ವಿಚಿತ್ರವಾಗಿರ್ತದೆ. ಪ್ರತಿಯೊಬ್ಬ ಸೇವಕನಿಂದ ಒಂದು ವಿಚಿತ್ರ ಕಥೆಗಳಿರ್ತಾರೆ. ಆದ್ರೆ ಇವರು ದೇವರಿಗಾಗಿ ಪ್ರಾಣ ಕೊಡೋಕೆ ರೆಡಿ ಇರ್ತಾರೆ. ಕಳೆದ ದಿನ ನಮ್ಮ ಮಧ್ಯದಲ್ಲಿ ಒಬ್ಬ ದೈವ ಸೇವಕ, ಒಳ್ಳೆ ಉತ್ತಮವಾದ ದೈವ ಸೇವಕ ನಮ್ಮನ್ನು ಬಿಟ್ಟು ಹೋದ. ಹಲ್ಲೆಲೂಯ ಅಲ್ವಾ? ಆ ದೈವ ಸೇವಕನಿಂದ ಇರುವಂತ ಹಿನ್ನೆಲೆ ಎಂತದ್ದು ಗೊತ್ತಾ? ಆತ ಕಡಪದಲ್ಲಿ ಒಳ್ಳೆ ಫ್ಯಾಷನ್ ಜೀವಿಸಿದಂತ ವ್ಯಕ್ತಿ ಅಪ್ಪಿಸ್ಕೊಂಡು ಹೋಗಿ ಬೇರೆ ಒಂದು ದೇಶದಲ್ಲಿ, ಬೇರೆ ಒಂದು ರಾಜ್ಯದಲ್ಲಿ ಇರುವಾಗ ದೇವರು ಆತನ ಮುಟ್ಟಿದ. ಆತನ ಮುಟ್ಟಿದ ಕೂಡಲೇ ಆತನ ಹೆಂಗ್ ಮಾರ್ಪಟ್ಟ ಗೊತ್ತಾ? ದೇವರಿಗೆ ಸಾಕ್ಷಿಯಾಗಿ ಮಾರ್ಪಟ್ಟಿದ್ದ. ಹಲ್ಲೆಲೂಯ. ಆತನು ಬದುಕಿದಾಗ ಯಾರು ಆತನ ನೋಡಿದ್ರೆ, ನೀವು ಯಾರು ನೋಡಿದ್ರಲ್ಲ ಗೊತ್ತಿಲ್ಲ ನನಗೆ. ಇವತ್ತು ಆ ಸತ್ತಾಗ ನೀವೆಲ್ಲರೂ ಆತನ ನೋಡಿ ಅಲ್ವಾ? ಇವತ್ತು ಆತನ ಸತ್ತಾಗ ಆತನ ಬಗ್ಗೆ ನೀವೆಲ್ಲರೂ ಕೂಡ ಮಾತಾಡಿರ್ಬೋದು. ಏನಕ್ಕ ಎಂತ ಪಾಸ್ಟ್ ಅಂತಕ್ಕ ಹೈದರಾಬಾದ್ ಸಾಯಿಸ್ಬಿಟ್ಟಾರಂತಕ್ಕ ಅಲ್ವಾ? ಇದಕ್ಕಿಂತ ಮುಂಚೆ ಆತನ ಬಗ್ಗೆ ನಿಮ್ಗೆ ಯಾರಿಗೆ ಗೊತ್ತಿಲ್ಲ. ಇಡೀ ಒಂದು ಪ್ರಪಂಚಕ್ಕೆ ಆತನ ಗೊತ್ತಾಗೋದೇ ಕಾರಣ ಸಾಕ್ಷಿಯಾಗಿ. ನನ್ನ ದೇವರು ಆ ದಿನ ನನಗಾಗಿ ಮೌನವಾಗಿ ನಿಂತಿದ್ದಾನೆ. ನಾನು ಇವಾಗ ನನ್ನಲ್ಲಿರುವುದೆಲ್ಲವನ್ನು ತೆಗೆದುಹಾಕಿ ನನ್ನ ದೇವರಿಗೆ ಮೌನವಾಗಿ ನಿಂತುಕೊಳ್ಳಬೇಕೆಂದು. ಹಲ್ಲೆಲೂಯ. ಆ ಸೇವಕನು ಜೀವಿಸಿರೋದ್ರಿಂದ ಇವತ್ತು ಇಡೀ ಪ್ರಪಂಚಕ್ಕೆ ಗೊತ್ತಾಗೋದಕ್ಕೆ ಸಾಧ್ಯವಿದೆ. ಯಾರಾದ್ರೂ ಈ ಭೂಮಿಯಲ್ಲಿಂದ ಸತ್ರೆ ಆ ತರ ಸಾಯ್ಬೇಕು. ಹಲ್ಲೆಲೂಯ. ಯಾರಾದ್ರೂ, ನನ್ನ ಸಭೆಯಲ್ಲಿರೋ ಮಕ್ಕಳಿಗೆ ಹೇಳ್ತೀನಿ, ನಾವೇನಾದ್ರೂ ಈ ಲೋಕವನ್ನು ಬಿಟ್ಟು ಸಣ್ಣ ಪ್ರಾಯಕ್ಕೆ ದೊಡ್ಡ ಪ್ರಾಯಕ್ಕೆ ಹೋಗ್ಲಿ ಪ್ರಾಣ ಬಿಟ್ರೆ ನಾವು ಆ ತರ ಸಾಕ್ಷಿಗಳಾಗಿ ಸಾಯ್ಬೇಕಂತ ನಾನು ಆಸೆ ಪಡುತ್ತೇನೆ. ಹಲ್ಲೆಲೂಯ. ಸುಮ್ಮನೆ ಉಂಡೆ ತಿಂದೆ ಬೆಳೆಸ್ಕೊಂಡೆ ರೋಗ ಬಂದ್ ಸತ್ತ ವೇಸ್ಟ್ ಇದೆಲ್ಲ, ವೇಸ್ಟ್ ಇದು. ಏನಿಲ್ಲ, ನಿಂದು ಹಿಸ್ಟ್ರಿ ಇರ್ಬೇಕು, ನಿಂದು ನಂದು. ಆ ಹಿಸ್ಟ್ರಿ ಇರ್ಬೇಕನ್ನೋದಕ್ಕಾಗಿ ಯೇಸು ಸ್ವಾಮಿ ಇಲ್ಲಿ ಮೌನವಾಗಿ ನಿಂತುಕೊಂಡು. ಹಲ್ಲೆಲೂಯ. ಅದಕ್ಕೆ ಆತನ ನೋಡಿದ ಪಿಲಾತನ ಆಶ್ಚರ್ಯ ಪಡ್ತಾ ಇದ್ದಾನಂತೆ. ಏನಪ್ಪಾ ಈತ ಇಷ್ಟು ಮೌನವಾಗಿ ನಿಂತುಕೊಂಡಿದ್ದಾನಲ್ಲ, ಯಾವ ತಪ್ಪನ್ನು ಮಾಡಿದ್ದನು, ಯಾಕಿಷ್ಟು ನಿಂತ್ಕೊಂಡಿದ್ದಾನೆ ಈತನು, ಯಾಕಿಷ್ಟು ಸಮಾಧಾನ ಐತಿ ಇದರಲ್ಲಿ, ಯಾಕಿಷ್ಟು ಮೌನತೆ ಇದೆ ಈತನಲ್ಲಿ. ನಾವಾದ್ರೆ ಸುಮ್ನೆ ಕಣ್ ತುಂಬ ನೋಡಿಬಿಟ್ರೆ ಸಾಕು. ಅವ್ರು ಏನ್ಲೇ ಕಣ್ ತುಂಬ ನೋಡ್ತೀನಿ, ಕಣ್ಣು ತೆಗೆದು ಬಿಡ್ತೀವಿ ನೋಡಂತೀವಿ. ಏನ್ ತೆಗೆದು ಬಿಡ್ತೀವಿ? ಕಣ್ಣ ಕಿತ್ತು ಬಿಡ್ತೀವಿ ನೋಡಿ. ನಿಂದ ಏನ್ ಹಂಗ್ ನೋಡ್ತೀನಿ ನೀನು? ನಾವು ಬೇಕಾದಷ್ಟು ನಾಟಕ ಮಾಡಿರ್ತೀವಿ, ಆದ್ರೆ ನಾವೇನ್ ಮಾಡ್ತೀವಿ ಅವ್ರ ಮೇಲೆ ಎಗರಾಡೋದು ಅಲ್ವಾ? ಎಷ್ಟೋ ಜನ ಕ್ರೈಸ್ತರು ಇಲ್ಲಿ ಕರ್ತನ ಮೇಲೆ ಕೈ ಹಾಕಿ ಹೊರಗಡೆ ಜಗಳಾಡಿ ಮತ್ತೆ ಏನು ಗೊತ್ತಿಲ್ಲ ಅಂತಾರೆ ಆಕ್ಟಿಂಗ್ ಮಾಡ್ತಾರೆ. ಅನ್ಕೊಂಡಿದ್ಯಲ್ಲ, ಯೇಸು ಸ್ವಾಮಿನ ನೀನು ಸೈತಾನನ ಮುಂದೆ ನನ್ನ ದೇವರಾಗಿರೋ ಯೇಸು ಸ್ವಾಮಿನ ಮೌನವಾಗಿ ನಿಲ್ಲಿಸ್ತಾ ಇದ್ದೀನಿ, ಪದೇ ಪದೇ ನಿಲ್ಲಿಸ್ತಾ ಇದ್ದೀನಿ ನನ್ನ ದೇವ್ರನ್ನ ನಿನ್ನ ತಪ್ಪುಗಳನ್ನು ಮಾಡಿ. ಹಲ್ಲೆಲೂಯ. ಹಲ್ಲೆಲೂಯ. ನನ್ನ ದೇವ್ರು ಅನ್ಕೊಂಡ್ರೆ ಅಲ್ಲಿರುವವ್ರನ್ನ ಎಷ್ಟೊತ್ತು ಆತನ ಅನ್ಕೊಂಡ್ರೆ ಅಲ್ವಾ? ಕಣ್ಣಿಲ್ಲದವನಿಗೆ ಕಣ್ಣು ಕೊಟ್ಟ ದೇವರು, ಕಾಲಿಲ್ಲದವನಿಗೆ ಕಾಲು ಕೊಟ್ಟ ದೇವರು, ಸತ್ತಿದ್ದವನ್ನ ಎಪ್ಪಳಿಸಿ ನಡೆಸಿದ ದೇವರು, ಇವರೆಲ್ಲ ಯಾವ ಲೆಕ್ಕ ನನ್ನ. ಆದ್ರೆ ಈ ಮೌನತೆಗೆ ಕಾರಣ ನಿನ್ನ ನನ್ನ ಪಾಪ. ಹಲ್ಲೆಲೂಯ. ನಿನ್ನ ನನ್ನ ದುರ್ಮಾರ್ಗತನ, ನಿನ್ನ ನನ್ನ ಕೆಟ್ಟತನ, ನಿನ್ನ ನನ್ನ ಮೋಸ, ನಿನ್ನ ನನ್ನ ವಂಚನೆಯ ತನದಿಂದ ಕರ್ತನು ಮೌನವಾಗಿರ್ಬೇಕಾಗಿದೆ. ಮಾರ್ಪಡೋಣ ದೇವ್ರ ಮಕ್ಕಳೇ. ಕರ್ತನ ಮೇಜಲ್ಲಿ ಸುಮ್ಮನೆ ಹಂಗೆ ಕೈ ಹಾಕಬೇಡ್ರಿ. ನಾನು ಎಚ್ಚರ ಪಡಿಸ್ತಾ ಇದ್ದೀನಿ, ದಯಮಾಡಿ ಅರ್ಥ ಮಾಡಿಕೊಳ್ಳ್ರಿ. ನಾವು ಕರ್ತನ ಮೇಜಲ್ಲಿ ಕೈ ಹಾಕಿದಂಗೆಲ್ಲ ಮಾಡಿ ಮಾಡಿ ಹೋಗಿ ಹೋಗಿ ಮತ್ತೆ ಹಂಗೇ ನಮ್ಮ ಜೀವನ ಜೀವಿಸ್ತಿದ್ರೆ ನಾವು ಯೇಸಪ್ಪನ ಮತ್ತೆ 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 ಮೌನವಾಗಿ ನಿಲ್ಲಿಸ್ತಾ ಇದ್ದೀವಿ. ಹಲ್ಲೆಲೂಯ. ಯಾರ ಮುಂದೆ ನಿಲ್ಲಿಸ್ತಿದ್ದೀವಿ? ಮೋಸಗಾರರ ಮುಂದೆ, ಕಳ್ಳರ ಮುಂದೆ, ದುಷ್ಟರ ಮುಂದೆ, ವ್ಯಭಿಚಾರಿಗಳ ಮುಂದೆ ಅಲ್ವಾ? ಸಪೋಸ್ ನೀನ್ ಬಾಯಿ ತೆರೆದು ಊರೊಳಗ ಬಾಯಿ ತೆರೆದು ಒಂದು ಮಾತು ಮಾತಾಡ್ಬಿಡು. ಮತ್ತೆ ದೇವ್ರ ಮಗಳಂತೀಯಲ್ಲಮ್ಮ, ಹೆಂಗ್ ಮಾತಾಡ್ತೀನಿ? ನೀನ್ ಬಾಯಾಗ ಬರೋದು ಇಂಥವೇನಾ? ಯೇಸು ಸ್ವಾಮಿ ನಿಲ್ಲಿಸ್ತಾ ಇಲ್ಲ ನೀನಲ್ಲಿ. ಯಾರನ್ನಂದ್ರಿ ಇವು? ನಿನ್ನಂದ್ರ ಯೇಸಪ್ಪನಂದ್ರ? ಮತ್ ನೀನ್ ಹೆಂಗ ಕರ್ತನ ಮೇಜಲ್ಲಿ ಕೈ ಹಾಕ್ತಿ? ನಾಲ್ಕದಲ್ಲಿ ಕರ್ತನ ಮೇಜಲ್ಲಿ ಕೈ ಹಾಕ್ತಿ? ಹಲ್ಲೆಲೂಯ. ಹಲ್ಲೆಲೂಯ. ನಾನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಿಮ್ಮಿಂದ ನಾನು ಏನು ಆಸೆ ಪಡಲ್ಲ. ನಿಮ್ಮಿಂದ ಆಸೆ ಪಡೋದು ಒಂದೇ, ದೇವರಿಗೆ ಸಾಕ್ಷಿಯಾಗಿ ನಿಂತ್ಕೊಳ್ಳ್ರಷ್ಟೇ.
ನೀವು 1000 ಆತ್ಮಗಳು ನಡೆಸೋದು ಬೇಕಿಲ್ಲ, ದೇವರಿಗೆ ಸಾಕ್ಷಿಯಾಗಿ ನಿಂತ್ಕೊಳ್ರಿ. 1000 ಆತ್ಮಗಳು ನಿನ್ನ ನೋಡಿ ಬರ್ತಾರೆ ಅಲ್ವಾ? ಪ್ರವೀಣ್ ಪಾಸ್ಟರ್ ನೋಡಿ ಇವತ್ತು ಎಷ್ಟೋ ಜನ, ಲಕ್ಷಾನುಗಟ್ಟಲೆ ಜನ ನಿಂತ್ಕೊಂಡು ಬೀದಿಯಲ್ಲಿ ಸ್ಟ್ರೈಕ್ ಮಾಡ್ತಿದ್ದಾರೆ. ಅವೆಲ್ಲೂಯ. ಏನ್ ಕೊಟ್ಟಿದ್ದಾನ ಆತನ? ಯಾರಿಗನ್ನ? ಇಲ್ಲ. ಒಂದು ಸುವಾರ್ತೆ ಹೇಳಿದ್ನ? ಇಲ್ಲ. ದೇವರಿಗೆ ಸಾಕ್ಷಿಯಾಗಿ ನಿಂತುಕೊಂಡಿದ್ದಕ್ಕೆ ಇವತ್ತು ಅಷ್ಟು ಜನ ಅಲ್ಲಿ ಹೋಗಿ ನಿಂದಿರ್ಲಿಕ್ಕೆ ಸಾಧ್ಯವಾಗ್ತದೆ. ನೀನು ಸಾಕ್ಷಿಯಾಗಿ ನಿಂತ್ರೆ ನಿನ್ನನ್ನು ನೋಡಿ ನಿನ್ನ ಸೆರಗಿಡ್ಕೊಂಡು ಜನರು ನಿನ್ನ ಆಲಯಕ್ಕೆ ಬರ್ತಾರೆ. ಹಲ್ಲೆಲೂಯಾ. ದೇವರಿಗೆ ಬೇಕಾಗಿರೋದು ಸಾಕ್ಷಿ. ನೀನ್ ಕೊಡ ಕಾಣಿಕೆ ಅಲ್ಲ, ನೀನ್ ಕೊಡ ಅಕ್ಕಿ ಬೇಳೆ ಉಪ್ಪು ಖಾರ ಅಲ್ಲ. ಹಲ್ಲೆಲೂಯಾ. ನೀವು ತನ್ನ ಮಗನಿಗೆ ನಿಮಗೆ ಕೂಡ ನಿದ್ರೆಯಲ್ಲಿ ಕೂತು ಬಿಡ್ತಾನೆ. ಹಲ್ಲೆಲೂಯಾ. ಆದ್ರೆ ನೀವು ಕೊಡಬೇಕಾಗಿರುವ ಸಾಕ್ಷಿ ಬೇರೆ. ಯಾಕಂದ್ರೆ ತಂದೆ ಹೇಳಿ ಕಳಿಸಿದ ಕಾರ್ಯವನ್ನು ಈ ಮಗನು ಮಾಡಬೇಕಾದ್ರೆ ಮೌನ ಮಾಡಲೇಬೇಕು. ಹಲ್ಲೆಲೂಯಾ. ಆ ಮೌನ ಮಾಡಿಲ್ಲ ಅಂದ್ರೆ ತಂದೆ ಮಾತು ಏನಾಗ್ತದೆ? ಇಲ್ಲಿ ಮೀರಿ ಹೋಗ್ತದೆ. ನಾನೊಬ್ಬ ಕ್ರೈಸ್ತನು ಅನಿಸಿಕೊಳ್ಳುವುದಕ್ಕೆ, ನಾನೊಬ್ಬ ಕ್ರಿಸ್ತಳು ಅನಿಸಿಕೊಳ್ಳುವುದಕ್ಕೆ ತಂದೆಯ ಮಾತಿನಲ್ಲಿ ಜೀವಿಸುವವರಾಗಿರ್ಬೇಕು. ಒಬ್ಬ ಕಂಪ್ನಿ ಓನರ್ನ ಮೆಚ್ಚಿಸುವುದಕ್ಕೆ, ಒಬ್ಬ ಕಂಪ್ನಿಯಲ್ಲಿರುವಂತ ಒಬ್ಬ ಅಧಿಕಾರನ ಮೆಚ್ಚಿಸಿ ದೊಡ್ಡ ಪೊಸಿಷನ್ ನೀವು ಹೋಗೋದಕ್ಕೆ ಆಚರಣೆ ಮಾಡ್ತಿದೀಯಾ? ನಿನಗೆ ಅಂತ ಹೇಳಿದ್ರೆ ಒಂದು ದೊಡ್ಡ ಪೊಸಿಷನ್ ಅಲ್ಲಿ ಮೇಲೆ ದೇವರು ಇಟ್ಟಿದ್ದಾನೆ. ಅದಕ್ಕೆ ನೀನು ಎಷ್ಟು ಆಲೋಚನೆ ಮಾಡಬೇಕು? ಹಲ್ಲೆಲೂಯಾ. ನಿನ್ನ ಮಕ್ಕಳೇ, ನನ್ನ ದೇವರಲ್ಲಿದ್ದಂತ ಸ್ವಭಾವ ಎಂತದ್ದು ಗೊತ್ತಾ? ಅದೇ ಗಲಾತ್ಯ ಪುಸ್ತಕದಲ್ಲಿ ಹೇಳ್ತದೆ, ಆತ್ಮನಿಂದ ಉಂಟುವ ಫಲವೇನೆಂದ್ರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ದಮೆ ಇಂಥವುಗಳೇ ಅಲ್ವಾ? ಇವೆಲ್ಲ ದೇವರಲ್ಲಿದ್ದಂತ ಸ್ವಭಾವ. ಮನುಷ್ಯರಲ್ಲಿದ್ದ ಸ್ವಭಾವ ತೆಗೆದುಹಾಕಿ ಈ ಸ್ವಭಾವಗಳನ್ನು ನಮ್ಮಲ್ಲಿ ಹಾಕುವುದಕ್ಕೆ ದೇವರ ಅವತ್ತು ಬಾಯಿ ಮುಚ್ಕೊಂಡು ನಿಂತಿದ್ದಾನೆ, ಕಳ್ಳನಾಗಿ ನಿಂತ್ಕೊಂಡು. ಈಗ ನಮಗೆ ಆ ಸ್ವಭಾವ ಬೇಕಾ? ಈ ಸ್ವಭಾವ ಬೇಕಾ? ಯಾವ್ದಾದ್ರೂ ನಂಬಿ ಹಿಂಬಾಲಿಸ್ತಾ ಇದ್ರೆ ದಯಮಾಡಿ ನಾನು ಹೇಳುತ್ತೇನೆ, ಅದನ್ನು ಬಿಚ್ಚುಬಿಟ್ಟು ದೇವರ ಹಿಂಬಾಲಿಸಿ, ದೇವರ ಮಾತಕ್ಕೆ ಹಿಂಬಾಲಿಸಿ, ದೇವರ ವಾಕ್ಯದಲ್ಲಿ ಹಿಂಬಾಲಿಸಿ. ಹಲ್ಲೆಲೂಯಾ. ನನಗಾಗಿ ಮೌನವಾಗಿ ನಿಂತ ಆ ತಂದೆಗೆ ಹಲ್ಲೆಲೂಯಾ. ನನ್ನ ಮೌನತೆ ಬಹಳ ಇಂಪಾರ್ಟೆಂಟ್ ಆಗಿದೆ. ಹಲ್ಲೆಲೂಯಾ. ದೇವರ ಮಕ್ಕಳೇ, ಯೇಸಪ್ಪ ನಿಜವಾಗ್ಲಿ ನಾನು ಹೇಳುತ್ತೇನೆ, ಈಗ ಆತ ನಿಂತಿರುವ ಸ್ಥಳ ಎಂತದ್ದು ಗೊತ್ತಾ? ಅಮ್ಮ ಏನಾಯ್ತು? ಏನ್ ಹೇಳ್ದಲ್ಲ? ನಿಂತಿರುವ ಸ್ಥಳ ಎಂತದಪ್ಪ? ಈಗ ಆತ ನಿಂತಿರೋ ಸ್ಥಳ ಎಂತದ್ದು? ಕತ್ತಿ ತಗೊಂಡು ಕಡಿಸ್ಕೊಳ್ಳೋ ಸ್ಥಳ, ಮಕ್ಕಳು ಕೂಡಿಸ್ಕೊಳ್ಳೋ ಸ್ಥಳ, ಕಲ್ಲು ತಗೊಂಡು ಹೊಡಿಸ್ಕೊಳ್ಳೋ ಸ್ಥಳ, ಮಕ್ಕಿಗೆ ತಿನ್ಸ್ಕೊಳ್ಳೋ ಸ್ಥಳ. ಅದ್ ನಿಂತಿರೋ ಸ್ಥಳ ಎಂತದ್ ಗೊತ್ತಾ? ಅಲ್ಲಿ ಎಲ್ಲಿ ನಿಂದಿರ್ತಾರ? ತಗೊಂಬಂದಿದ್ದನ್ನ ಅರಮನೆಯಲ್ಲಿ ನಿಂದಿರ್ಸಾರ? ಸೋಪ್ ಹಾಕಿ ನಿಂದಿರ್ಸಾರ? ಇಲ್ಲ, ಆತನ ಆರಾಧನೆ ಮಾಡ್ತಿಲ್ಲ ಆ ಸ್ಥಳದಲ್ಲಿ ನಿಂದಿರ್ಸಿದಾರ? ಎಲ್ಲಿ ನಿಂದಿರ್ಸಿದ್ದಾರೆ? ದಂಡನೆ ಕೊಡುವ ಸ್ಥಳದಲ್ಲಿ ನಿಂದಿರ್ಸಿದ್ದಾರೆ ಯೇಸಪ್ಪನ. ಗೊತ್ತಾ ನಿಮಗೆ? ಎಲ್ಲಿ ನಿಲ್ಸಿದ್ದಾರೆ? ಪಿಲಾತನ ಮುಂದೆ ನಿಂದಿರಿಸಿದ್ದಾರೆ. ಈಗ ಪಿಲಾತನ ಹೇಳಿ ಬಿಟ್ಟು ಕೊಡಲ್ಲ, ಆತನ ಹೊಡಿತಾರೆ, ತಿವಿತಾರೆ, ಆತನ ಕೈ ಕಾಲುಗಳಿಗೆ ಮೊಳೆ ಹೊಡಿತಾರೆ. ಈಗ ಬಟ್ಟೆ ಉಚ್ಚಿ ಅವಮಾನ ಪಡಿಸ್ತಾರೆ ಈಗ ಯೇಸಪ್ಪನ. ಹಲ್ಲೆಲೂಯಾ. ಅಂತ ಒಂದು ಸ್ಥಳದಲ್ಲಿ ಮೌನವಾಗಿದ್ದಾನೆ ಯೇಸಪ್ಪ. ಪ್ರಾಣ ಕಳ್ಕೊಳ್ಳುವ ಸ್ಥಳದಲ್ಲಿ ಮೌನವಾಗಿದ್ದಾನೆ ಯೇಸಪ್ಪ. ಅಂದ್ರೆ ನನ್ನ ಪ್ರಾಣ ಹೋದ್ರೆ ಪರವಾಗಿಲ್ಲ, ನನ್ನ ಮಗಳ ಪ್ರಾಣ ಹೋಗಬಾರ್ದು ಅನ್ನೋದಕ್ಕಾಗಿ ಮೌನವಾಗಿ ನಿಂತಿದ್ದಾನೆ. ನನ್ನ ಪ್ರಾಣ ಹೋದ್ರೆ ಪರವಾಗಿಲ್ಲ, ನಾನು ಉಳಿಸ್ಕೊಂಡ್ರೆ ಪರವಾಗಿಲ್ಲ, ನಾನು ಒಡ್ಸ್ಕೊಂಡ್ರೆ ಪರವಾಗಿಲ್ಲ, ನನ್ನ ಮಗಳು ಪ್ರೀವೇಣಿ ಅದನ್ನು ಉಳಿಸ್ಕೊಳ್ಬಾರ್ದು, ನನ್ನ ಮಗಳು ರುದ್ರಮ್ಮ ಒಡಿಸ್ಕೊಳ್ಬಾರ್ದು ಅಂತೇಳಿ ದೇವರು ಅಲ್ಲಿ ಮೌನವಾಗಿ ನಿಂತ್ಕೊಂಡಿದ್ದಾನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯಾರಿಗಾಗಿದೆ? ಯಾರಿಗೋಸ್ಕರಾಗಿದೆ ಅಲ್ವಾ? ಈಗ ಕರ್ತನ ಮೇಜಲ್ಲಿ ನಾವು ಕೈ ಹಾಕ್ಬೇಕಂದ್ರೆ ಅಪ್ಪನ ಸ್ವಭಾವಗಳು ನಮಗೆ ಬೇಕಲ್ವಾ? ಯಾಕಂದ್ರೆ ಈ ದೇಹ ಸುಳ್ಳು ತಾರಾತಿಗಡಿ ಮಾಡೋ ದೇಹ ಅಲ್ಲ. ಇವತ್ತು ಹೇಳೋಕೆ ಮತ್ತೆ ನೆಕ್ಸ್ಟ್ ನಾಳೆ ಹೋಗಿ ಕಳ್ತನ ಮಾಡುವಂತ ದೇಹ ಅಲ್ಲ. ಮತ್ತೆ ಇಂಥದ್ರಲ್ಲಿ ನಿಮ್ ಕೈ ಹಾಕಿದ್ರೆ ನಿಮ್ ಮನಸ್ಸು ಹೆಂಗಿರ್ತದೆ? ಒಪ್ಪುತ್ತಿದೆ ನಿಮ್ ಮನಸ್ಸು ಆಗತ್ತೆ? ಒಪ್ಪುತ್ತಿದೆ ನಿಮ್ ಮನಸ್ಸು? ಹಲ್ಲೆಲೂಯಾ.
ಮನಸ್ಸು ಒಪ್ಪಬೇಕಂದ್ರೆ ಒಪ್ಪಿಸಿಕೊಡು ದೇವ. ನನಗಾಗಿ ಮೌನವಾಗಿ ನಾನಿರುವ ಸ್ಥಳದಲ್ಲಿ, ನಾನಿರುವ ಗ್ರಾಮದಲ್ಲಿ, ನಾನಿರುವ ಪಟ್ಟಣದಲ್ಲಿ, ನಾನಿರುವಷ್ಟು ದಿನಗಳ ಕಾಲ ನಾನು ನಿನ್ನ ವಿಷಯದಲ್ಲಿ ಮೌನವಾಗಿ ತಿಳಿಸು. ಲೋಕದ ಕಾರ್ಯಗಳನ್ನು ಮೌನವಾಗಿ ತಿಳಿಸು. ನಿನ್ನಲ್ಲಿರುವ ಪ್ರೀತಿ ನಾನು ಹೊತ್ತುಕೊಳ್ಳುತ್ತೇನೆ, ನಿನ್ನಲ್ಲಿರುವ ಸಂತೋಷ ನಾನು ಹೊತ್ತುಕೊಳ್ಳುತ್ತೇನೆ, ನಿನ್ನಲ್ಲಿರುವ ಸಮಾಧಾನ ನಾನು ಹೊಂದಿಕೊಳ್ಳುತ್ತೇನೆ. ಕ್ಷಮೆ, ಕ್ಷಮೆ, ಕರುಣೆ, ದಯೆ, ಕ್ಷಮಿಸುವಂಥದ್ದೆಲ್ಲವೂ ನಾನು ಕ್ಷಮಿಸ್ತೇನೆ. ಈಗ ಹೇಳೋರಿಗೆ ಮಾತ್ರ ಇದರಲ್ಲಿ ಹಾಕೋದಕ್ಕೆ ಸಾಧ್ಯ. ಈಗ ಹೇಳಿ ಹಾಕಿ ಮತ್ತೆ ಮಾಡಿದ್ರೆ ಅಂತೆ. ಎಂತ ಚೊಪ್ಪಿನ ಅಂತೆ. ಕೈ ಹಾಕೋಣವಾ? ಕರ್ತನ ಮೇಜಲ್ಲಿ ಕೈ ಹಾಕೋಣ ನಾವೆಲ್ಲರೂ. ಹಲ್ಲೆಲೂಯ, ಹಲ್ಲೆಲೂಯ. ಆದರೆ ಈಗ ಶರೀರ ಸ್ವಭಾವಗಳುಳ್ಳ ಕಾರ್ಯಗಳು ನಮ್ಮಲ್ಲಿರ್ಬೇಕಾ, ಇಲ್ಲ ಆತ್ಮ ಸಂಬಂಧಕವಾದ ಕಾರ್ಯಗಳು ನಮ್ಮಲ್ಲಿರ್ಬೇಕಾ? ಆತ್ಮ ಅಲ್ವಾ? ಸ್ವಲ್ಪ ಮಣ್ಕಲ್ ಹಾಕೋಣ ಅಂದ್ರೆ. ಥ್ಯಾಂಕ್ ಯು ಜೀಸಸ್. ದೇವರ ಮಗಳೇ, ದೇವರ ಮಗನೇ, ಚೆನ್ನಾಗಿ ಅರ್ಥ ಮಾಡಿಕೊಳ್ಳ್ರಿ. ನಾವು ಎಷ್ಟೇ ಮಾಡಿದ್ರು ಕೂಡ ದೇವ್ರು ನಮ್ಮನ್ನು ಬಿಟ್ಟಿಲ್ಲ. ಯಾಕೆ ಗೊತ್ತಾ? ಅವತ್ತನ ಆತನ ಮೌನವಾಗಿ ನಿಂತಿರುವುದು ನಮ್ಮನ್ನು ಬಿಡುವುದಕ್ಕಲ್ಲ, ನಮ್ಮನ್ನು ಹಿಡಿದು ನಡೆಸುವುದಕ್ಕೆ, ನಮ್ಮನ್ನು ಹಿಡಿದು ನಡೆಸುವುದಕ್ಕೆ. ನೋಡ್ರಿ, ಒಬ್ಬ ತಾಯಿ ತನ್ನ ಮಗನಿಗೆ ಯಾವ ರೀತಿಯಲ್ಲಿ ರಕ್ತವನ್ನು, ತನ್ನ ಹಾಲನ್ನು ಆ ಮಗುಗೆ ತೃಪ್ತಿಪಡಿಸಿದ ಹಾಗೆ, ಆ ಮಗುಗೆ ಕೊಟ್ಟ ಮಗುವನ್ನು ಬದುಕಿಸುವಂತೆ ಮಾಡಿದ ಹಾಗೆ, ಯೇಸು ಕ್ರಿಸ್ತನು ನಾವೆಲ್ಲರೂ ಕೂಡ ಬದುಕಿ ನಿತ್ಯ ರಾಜ್ಯ ಸೇರಬೇಕೆನ್ನುವುದಕ್ಕಾಗಿ ಆತನ ಎದೆಯಲ್ಲಿರುವ ರಕ್ತವನ್ನು ನಿನಗೆ ನನಗಾಗಿ ಕೊಟ್ಟಿದ್ದಾನೆ. ಆ ರಕ್ತಕ್ಕೆ, ಆ ದೇಹಕ್ಕೆ ಮಗಳೇ, ಮಗನೇ, ನಾನು ಹೇಳ್ತಾ ಇದ್ದೀನಿ, ಬಲಹೀನಕ್ಕೆ ಒಳಗಾಗೋದಕ್ಕಿಂತ ಮುಂಚೆಲೆ, ನಾಯ ವಿಚಾರಣೆಗೆ ಒಳಗಾಗೋದಕ್ಕಿಂತ ಮುಂಚೆಲೆ, ರೋಗಕ್ಕೆ ಒಳಗಾಗೋದಕ್ಕಿಂತ ಮುಂಚೆಲೆ, ಸತ್ತು ಹೋಗೋದಕ್ಕಿಂತ ಮುಂಚೆಲೆ ಕರ್ತನ ಸತ್ತತೆಯಲ್ಲಿ ಜೀವಿಸೋಣ, ಕರ್ತನ ಮಾರ್ಗದಲ್ಲಿ ಜೀವಿಸೋಣ, ಕರ್ತನಿಗಾಗಿ ಜೀವಿಸೋಣ, ಕರ್ತನ ಕಾರ್ಯಗಳಿಗಾಗಿ ಜೀವಿಸೋಣ. ಈ ಲೋಕದ ಆಡಂಬರಕ್ಕಾಗಲ್ಲ, ಈ ಲೋಕದ ಆಡಂಬರಕ್ಕಾಗಲ್ಲ. ಒಪ್ಪಿಸಿಕೊಡು ನಿನ್ನನ್ನು. ಈ ತಿಂಗಳು ಏನ್ ದೇವರಿಗಾಗಿ ಮಾಡಿದೀವಿ ಒಂದ್ಸಲ ಜ್ಞಾಪಕ ಮಾಡ್ಕೊ. ನೀನು ದೇವರಿಗಾಗಿ ಏನ್ ಶ್ರಮೆ ಪಟ್ಟಿದೀವಿ ಒಂದ್ಸಲ ನೋಡು. ದೇವ್ರ ಮಾತಿನಲ್ಲಿ ಏನ್ ಕೇಳಿ ನಡ್ಕೊಂಡಿದೀಯ ಸ್ವಲ್ಪ ಯೋಚನೆ ಮಾಡು. ಹೋದ್ ತಿಂಗಳು ಬಂದು ಹೇಳ್ದಲ್ಲ, ನಾನು ಮುಂದಿನ ತಿಂಗಳು ಹಂಗಿರಲ್ಲ ಸ್ವಾಮಿ, ನಾನು ಮಾರ್ಪಡ ಸ್ವಾಮಿ, ನಾನು ಹಿಂಗ್ ಮಾಡಲ್ಲ, ಈ ತಪ್ಪ ಅಂತ ಹೇಳ್ದಲ್ಲ, ಆ ತಪ್ಪು ಬಿಟ್ಟಿದೀಯಾ? ಒಂದ್ಸಲ ಜ್ಞಾಪಕ ಮಾಡ್ಕೋ, ಒಂದ್ಸಲ ಜ್ಞಾಪಕ ಮಾಡ್ಕೋ. ನಾವು ದೇವರ ಮಕ್ಕಳಾಗಿದ್ದೀವಮ್ಮ, ಪರಿಶುದ್ಧನ ಮಕ್ಕಳಾಗಿದ್ದೀವಮ್ಮ. ನಿನ್ನ ಮಗುನೇ ಒಂದ್ಸಲ ಎರಡು ಸಲ ನೀನು ಗಲೀಜು ಮಾಡಿದ್ರೆ ಅವನನ್ನು ಹೊಡೆದು ಬಿಡ್ತೀಯ. ನಾವೆಷ್ಟು ಗಲೀಜು ಮಾಡಿದ್ರು ಕೂಡ ನಮ್ಮಪ್ಪ ನಮ್ಮನ್ನು ಹೊಡಿತಾ ಇಲ್ಲ. ಆದ್ರೆ ನೋಡು ಮಗಳೇ, ಶಾಶ್ವತವಾದ ಬೆಂಕಿಗೆ ನಮ್ಮನ್ನು ತಳ್ಳುವುದಕ್ಕಿಂತ ಮುಂಚೆಲೆ ತಂದೆಯ ಮಡಿಲಲ್ಲಿ ನಿನ್ನ ಕ್ರಮವಾಗಿರೋದು ಕಲಿ. ಆ ದೇಹಕ್ಕೆ ಮೋಸ ಮಾಡಬೇಡ, ಆ ರಕ್ತಕ್ಕೆ ಮೋಸ ಮಾಡಬೇಡ. ಪದೇ ಪದೇ ಜನರ ಮುಂದೆ, ಸೈತಾನನ ಮುಂದೆ ನನ್ನ ದೇವರನ್ನ ಮೌನವಾಗಿ ನಿಲ್ಲಿಸಬೇಡ. ನಿನ್ನನ್ನು ತಲೆ ಎತ್ತಬೇಕೆಂದೇಳಿ ಆತನು ಆ ದಿನ ತಲೆ ತಗ್ಗಿಸ್ಕೊಂಡು ನಿಂತಿದ್ದಾನಲ್ಲಿ. ನಿನ್ನ ತಲೆಯಾಗಿ ಮಾಡಬೇಕಂದೇಳಿ ಆವತ್ತು ತಲೆ ತಗ್ಗಿಸಿ ನಿಂತಿದ್ದ ನಮ್ಮಪ್ಪ ಅಲ್ಲಿ ಏಸಪ್ಪ. ದೇವರ ಮಗಳೇ, ನೀನ್ ಮತ್ತೆ ಮತ್ತೆ ದೇವರ ತಲೆ ತಗ್ಗಿಸ್ತಾ ಇದೀಯಾ? ಅದು ನಿನಗೆ ಒಳ್ಳೇದಲ್ಲ. ನೀನ್ ದೇವ್ರಿಗೆ ಏನ್ ಕೊಡ್ಬೇಡಮ್ಮ, ಏನ್ ಕೊಡ್ಬೇಡ ದೇವರಿಗೆ. ನೀನು ದೇವರು ಹೇಳಿದ ಮಾತಿನಲ್ಲಿ ಸಾಕ್ಷಿಯಾಗಿ ಬದುಕು ಸಾಕು. ನಿನ್ನ ಆಸ್ತಿ ಕೇಳಿದ ಅಂತಸ್ತು ಕೇಳಲ್ಲ ಏಸಪ್ಪ. ನಿನ್ಗೆ ಏನ್ ಬೇಕು ಎಲ್ಲವನ್ನೂ ಕೊಡ್ತಾನೆ ಏಸಪ್ಪ. ಆದ್ರೆ ದೇವರಿಗೆ ನೀನ್ ಕೊಡ್ಬೇಕಾದದನ್ನು ಕೊಡು ಮಗಳೇ. ಆತನಿಗೆ ನಿನ್ನನ್ನು ಕೇಳ್ತಾ ಇದ್ದಾನೆ ಮಗಳೇ. ನನ್ನ ಪರಿಶುದ್ಧತೆಯಲ್ಲಿ ನೀರು ಮಗಳೇ ಎಂದು ಕೇಳ್ತಾ ಇದ್ದಾನೆ. ನಿನ್ಕೋಸ್ಕರ ನಾನು ಮೌನವಾಗಿ ನಿಂತಿನಮ್ಮ ಕಳ್ಳರ ಮುಂದೆ ಅಂತ ಹೇಳ್ತಾ ಇದ್ದಾನೆ. ವ್ಯಭಿಚಾರಿಗಳ ಮುಂದೆ ನಾನು ವ್ಯಭಿಚಾರಿಯಾಗಿ ನಿಂತುಕೊಂಡಿನಮ್ಮ ನಿನ್ಕೋಸ್ಕರಾಗಿ. ನಾನು ಯಾವ ತಪ್ಪು ಮಾಡ್ಲಿಲ್ಲ ಮಗಳೇ, ಆದ್ರೆ ನಿನ್ ತಪ್ಪಿಗೋಸ್ಕರ ನಾನು ನಿಂತಿನ ಮಗಳೇ. ಇಲ್ಲಿ ನಿನ್ ತಪ್ಪಿಗೋಸ್ಕರ ನಾನು ಸಿಲುಬೆಯಲ್ಲಿ ಮಳೆಗಳಿಂದ ಒಡಿಸ್ಕೊಂಡಿನ ಮಗಳೇ. ನಿನ್ನನ್ನು ಮತ್ತೆ ಮತ್ತೆ ನಾನು ಬಿಡೋಕೆ ಇಷ್ಟ ಇಲ್ಲದ. ನಿನ್ನನ್ನು ತಿರುಗಿ ತಿರುಗಿ ಮತ್ತೆ ನಿನ್ನನ್ನು ಸೈತಾನ ಪಾಪದಲ್ಲಿ ನಡೆಸಲು ಗೊತ್ತಿದ್ದೆ. ನಾನು ನಿನ್ನೊಳಗೆ ರೊಟ್ಟಿಯಾಗಿ ಬಂದಿದ್ದೀನಿ ಮಗಳೇ, ನಿನ್ ಜೊತೆಯಲ್ಲಿ ರಕ್ತವಾಗಿದ್ದೀನಿ ಮಗಳೇ.
ಯೇಸುವೆ ಸ್ತೋತ್ರ ಹೇಳೋಣ. ಕರ್ತನ ಮಹಿಳೆಯಲ್ಲಿರುವ ನಾವೆಲ್ಲರೂ ಎತ್ತ ತಾಯಿಗೆ ಮೋಸ ಮಾಡಲಾರದೆ ಜೀವಿಸುವ ಮಕ್ಕಳಂತೆ ನಾವು ನಮ್ಮ ಅಪ್ಪಗೆ ಮೋಸ ಮಾಡೋದು ಬೇಡ. ಹಾಲು ಕುಡಿದ ತಾಯಿಗೆ ಮೋಸ ಮಾಡಲಾರದೆ ಜೀವಿಸುವ ಮಕ್ಕಳಂತೆ ನಮ್ಮಪ್ಪನ ಪಾಪದಿಂದ ನಮ್ಮನ್ನು ಬಿಡಿಸಿ ಆತನ ರಕ್ತವ ಆತನ ದೇಹವನ್ನು ಭುಜಿಸುವ ನಾವುಗಳು ಆತನಿಗೆ ಪಾಪ ಮಾಡೋದು ಬೇಡ, ಆತನಿಗೆ ಮೋಸ ಮಾಡೋದು ಬೇಡ. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಹಲ್ಲೆಲೂಯಾ. ನಾನು ಹೇಳ್ತೀನಿ, ನಮ್ಮ ಮನೆಯಲ್ಲಿ ಒಡ ಹುಟ್ಟಿದವರೇ ನಮ್ಮನ್ನು ಬಹಳ ರೀತಿಯಲ್ಲಿ ಪ್ರೀತಿ ಮಾಡಲ್ಲ, ಬಹಳ ರೀತಿಯಲ್ಲಿ ದ್ವೇಷ ಮಾಡಿದವರಿದ್ದಾರೆ. ಆದರೆ ದೇವರು ಮಾತ್ರ ಎಂದಿಗೂ ಕೂಡ ನನ್ನನ್ನು ದ್ವೇಷಿಸದೆ, ಎಂದಿಗೂ ಕೂಡ ನನ್ನನ್ನು ಪ್ರೀತಿ ಮಾಡದಂಗೆ ಯಾವತ್ತೂ ಕೂಡ ನನ್ನ ದೇವರಿಲ್ಲ. ದೇವ್ರ ಮಕ್ಕಳೇ, ಯಾವತ್ತೂ ಕೂಡ ನೀನು ಅನ್ಕೊಂಡಿರ್ಬೋದೇನೋ, ನಾನು ಯೇಸ್ವಾಮಿ ಕೈ ಹಿಡ್ಕೊಂಡಿನ ಅದಕ್ಕೆ ನಾನು ನಡೆಸ್ಕೊಂಡು ಹೋಗ್ತದೆ. ನನ್ನ ಇಲ್ಲ ಇಲ್ಲ ಇಲ್ಲ, ನೀನು ಕೈ ಹಿಡ್ಕೊಂಡ್ಬಿಟ್ರೆ ಬಿಟ್ಬಿಡ್ತೀನಿ ಏಸಪ್ಪನ, ಬಿಟ್ಟು ಬಿಡ್ತೀನಿ ನೀನು ಏಸಪ್ಪನ. ಏಸಪ್ಪ ಕೈ ಹಿಡ್ಕೊಂಡಿರೋದಕ್ಕೆ ನೀನು ಇಷ್ಟು ದಿನ ನಾನು ನಡೀತಿರೋದು, ಆತ ಕೈ ಹಿಡ್ಕೊಂಡು ನಡೆಸ್ತಿರೋದಕ್ಕೆ ನೀನು ನಡೀತಿರೋದು. ಇವಾಗ ಬೈ ಸಪೋಸ್ ಆತನ ಕೈ ಹಿಡಿದಿಲ್ಲ ಅಂದ್ರೆ ನಿನ್ನ ಕತೆ ಬಹಳ ಕಷ್ಟದ. ಹೇಳ್ತೇನೆ ನಿನಗೆ ಸ್ತೋತ್ರ. ಈ ಮಧ್ಯಾಹ್ನ ಸಮಯದಲ್ಲಿ ಅಗೋ ನಿನ್ನ ಮೇಜಿಗಾಗಿ ಸಿದ್ಧತೆ ಉಂಟಾಗಿ ಬಂದಿರುವ ಮಕ್ಕಳನ್ನ ನಿನ್ನ ಪಾದಕ್ಕೆ ಒಪ್ಪಿಸಿಕೊಳ್ತೇನಪ್ಪ ದೇವಾ. ಪ್ರತಿ ತಿಂಗಳು ಈ ರೀತಿಯಾಗಿ ನಾವು ಒಪ್ಪಿಕೊಂಡು ನಮ್ಮೊಳಗಲಿರುವ ಸ್ವಭಾವಗಳನ್ನು ನಾವು ಬಿಡದೇ ಇರುವುದಕ್ಕೆ ದೇವರೇ, ನಮಗೆ ಯಾವ ಬಲಹೀನತೆಗಳಾಗಿರಲಿ, ನಮಗೆ ಯಾವ ರೋಗಗಳಾಗಲಿ, ನಮಗೆ ಯಾವ ಮರಣಗಳಾಗಲಿ, ನಾಯಿ ವಿಚಾರಣೆಗಾಗಲಿ ನಾವು ಒಳಗಾಗದಂತೆ ನಮ್ಮನ್ನು ಪರಿಶುದ್ಧಗೊಳಿಸಿಕೊಂಡು ದೇವ ನನಗೆ ಸಾಕ್ಷಿಗಳಾಗಿ ನಿಲ್ಲಿಸು ದೇವ. ನನಗೆ ಸ್ತೋತ್ರ ಮಾಡುತ್ತೇನೆ ಸ್ವಾಮಿ. ಹೇಳಿದ ಪ್ರತಿ ಮಾತುಗಳು ನನ್ನ ಹೃದಯದಲ್ಲಿ ಇಟ್ಟುಕೊಂಡು ಜೀವಿಸುವಂತೆ ನನ್ನನ್ನು ಆಶೀರ್ವಾದ ಮಾಡು ಸ್ವಾಮಿ. ಹಲ್ಲೆಲೂಯಾ. ಕರ್ತನೇ ನಿನಗೆ ಸ್ತೋತ್ರ, ಪರಿಶುದ್ಧನೇ ನಿನಗೆ ಸ್ತೋತ್ರ. ಸ್ವಲ್ಪ ಸಮಯ ಎಲ್ಲರೂ ಕೂಡ ಕರ್ತನ ಸನ್ನಿಧಾನದಲ್ಲಿ ದೇವರಿಗೆ ನಾವು ಮಾಡಿಕೊಂಡಂತ ಒಡಂಬಡಿಕೆಗಳನ್ನು ದೇವರ ಸಮ್ಮುಖದಲ್ಲಿ ನಾವು ನಡೆಸ್ತಾ ಇದೀವ ಇಲ್ಲ ಒಂದ್ಸಲ ನಾವು ಪರೀಕ್ಷಿಸಿಕೊಳ್ಳೋಣ. ಹೋದ ತಿಂಗಳಲ್ಲಿ ನಾನು ಈ ವಿಷಯ ಬಿಡ್ತೀನಿ ಅಂತ ಹೇಳಿದ್ದೆ, ನಾನು ಬಿಟ್ಟಿಲ್ಲ. ಆದರೂ ದೇವರು ನನ್ನನ್ನು ಸೋಲಿಸಿದ್ದಾನೆ. ನಾನು ಈ ತಿಂಗಳಾದರೂ ಅದನ್ನು ಬಿಡಬೇಕು ಅನ್ನುವಂಥ ನಿಮಗೆ ಮನೋಭಾವನೆ ಇದ್ರೆ ಸ್ವಲ್ಪ ಸಮಯ ಪ್ರಾರ್ಥನೆ ಮಾಡಿಕೊಂಡು ದೇಹದಲ್ಲಿ ಕ್ರಿಸ್ತನ ದೇಹದಲ್ಲಿ ರಕ್ತದಲ್ಲಿ ಕೈ ಹಾಕಿ ಇಟ್ಕೊಂಡು ಕೈ ಹಾಕಿದ್ರೆ ಮಾಡ್ಕೊಳ್ಳದೆ ಪರಿಪೂರ್ಣರಾಗಿ ಪರಿಶುದ್ಧರಾಗಿದ್ರೆ ತೊಂದರೆ ಇಲ್ಲ. ದೇವರು ನಿಮ್ಮನ್ನು ನೋಡ್ತಾ ಇದ್ದಾರೆ. ಯಾರು ಪರಿಶುದ್ಧತೆ ಇಲ್ಲದೆ ಇದ್ರೆ ದಯಮಾಡಿ ಪಶ್ಚಾತ್ತಾಪಕ್ಕೆ ಒಳಪಟ್ಟು ಕರ್ತನ ಪಾದದಲ್ಲಿ ಅಡ್ಡಕ್ಕೆ ಸ್ತೋತ್ರ ಮಾಡಿ ನೀವು ಕರ್ತನ ದೇಹದಲ್ಲಿ ರಕ್ತದಲ್ಲಿ ಕೈ ಹಾಕಬೇಕೆಂದು ಮನವಿ ಮಾಡಿಕೊಳ್ತೇನೆ. ಮಗನೇ, ಈ ಕಾರ್ಯ ಮಾಡುವಾಗ ದೇವರು ಗೆಸ್ತಮನ ತೋಟದಲ್ಲಿ ನನ್ನ ಕೆಲಸ ಮುಗಿಯುವಂಥ ಸಮಯದಲ್ಲಿ ಕಾರ್ಯ ಮಾಡಿ ಎಲ್ಲರಿಗೂ ಹೇಳಿ ಹೋಗ್ತಾನೆ, ಇದು ನನ್ನ ದೇಹ, ಇದು ನನ್ನ ರಕ್ತ, ಇದು ನನ್ನನ್ನು ನೆನೆಸಿಕೊಳ್ಳುವುದಕ್ಕಾಗಿ ಹೀಗೆ ಮಾಡ್ರಿ ಎಂಬುದಾಗಿ ಯಾವಾಗಲೂ ಆತನು ನಮ್ಮ ಜೊತೆಲಿ ಇರುವುದಕ್ಕಾಗಿ ಕಾರ್ಯವನ್ನು ಮಾಡಿದ. ಇದಕ್ಕಾಗಿ ದೇವರು ನೆನೆಸಿಕೊಂಡು ಕರ್ತನೆ ನಮ್ಮನ್ನು ಸ್ವಾಮಿ, ಎಷ್ಟೋ ಜನ ಸೇವಕರುಗಳು, ಎಷ್ಟೋ ಜನ ವಿಶ್ವಾಸಿಗಳು ಸಾಕ್ಷಿಗಳಾಗಿ ಜೀವಿಸಿ ಈ ಲೋಕವನ್ನು ಬಿಟ್ಟು ನಿನ್ನ ಪಾದ ಸೇರಿದಾರಪ್ಪ. ಕರ್ತನೆ, ಅಂಥವರಲ್ಲಿ ನಾನೊಬ್ಬಳಾಗಬೇಕು ಸ್ವಾಮಿ, ಅಂಥವರಲ್ಲಿ ನಾನೊಬ್ಬನಾಗಬೇಕು ಸ್ವಾಮಿ. ದೇವ, ನನ್ನನ್ನು ಕೂಡ ಕರ್ತನೆ ಆ ರೀತಿ ಉತ್ತಮವಾದ ಒಬ್ಬ ಸೇವಕನಾಗಿ, ಒಬ್ಬ ವಿಶ್ವಾಸಿಯಾಗಿ, ದೇವರೇ ಆತ್ಮಿಕನಾಗಿ ಜೀವಿಸುವಂತೆ ನನ್ನನ್ನು ನಡೆಸುವುದಿಲ್ಲ. ನೀನೇ ನನ್ನನ್ನು ನಡೆಸುವುದಿಲ್ಲ. ನನ್ನ ಜ್ಞಾನದಿಂದ ನಡೆದ್ರೆ ನಾನು ಪಾಪಕ್ಕೆ ಹೋಗ್ತೀನಿ. ನಿನ್ನ ಜ್ಞಾನ ನನಗಿದ್ದು ನಡೆಸು. ಸಾಕ್ಷಿಯಾಗಿರುವುದಕ್ಕೆ ಸಾಧ್ಯವಾಗ್ತದಪ್ಪ. ತಂದೆ ನಿನಗೆ ಸ್ತೋತ್ರ, ಘನಮಾನ ಮಹಿಮೆ ನಿನಗೆ ಸಲ್ಲಿಸ್ತೀನಿ. ವಾಕ್ಯಗಳನ್ನು ಆಶೀರ್ವಾದ ಮಾಡಿ ಕೇಳಿದ ನಮ್ಮನ್ನೆಲ್ಲರನ್ನ ಆಶೀರ್ವಾದ ಮಾಡಿ ನೀನು ಮಹಿಮೆ ಘನಮಾನ ಮಹಿಮೆ ನಿನಗೆ ಸಲ್ಲಿಸ್ತೀನಿ. ಯೇಸುವಿನ ನಾಮದಲ್ಲಿ ಆಮೆನ್. ಹಲ್ಲೆಲೂಯಾ.